ಎಲ್ರಿಗೂ ನಮಸ್ಕಾರ. ನಾನು ಗೀತಾ ಮಹೇಶ್. ವೆಲ್ಕಮ್ ಬ್ಯಾಕ್ ಟು ಗೀತಾ ಮಹೇಶ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಆರಾಮಾಗಿದ್ದೀನಿ. ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನನ್ನಲ್ಲಿ ಸರಸಕ್ಕೆ ಕರೆದರೆ ವಿರಸವ ತೋರುವೆ ಏಕೆ ಇವತ್ತು ನಾನು ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ ನ ಯೂಸ್ ಮಾಡ್ಕೊಂಡು ಧೂಪ ಹೇಗೆ ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ಇವತ್ತು. ಸೊ ನೀವು ಪೂಜಾಕ್ ಅಂತ ಹೇಳ್ಬಿಟ್ಟು ಹೂವು ಅಂತಂದ ಏರ್ಸಿರ್ತೀರಲ್ಲ, ಸೊ ಅದೇ ಹೂವನ್ನ ಯೂಸ್ ಮಾಡ್ಕೊಂಡು ನಾನು ಯಾವ ತರ ಧೂಪ ಮಾಡೋದಂತ ಹೇಳಿ ಹೇಳ್ಕೊಡ್ತೀನಿ. ಆಲ್ಮೋಸ್ಟ್ ಹೂವು ಎಷ್ಟು ಕಾಸ್ಟ್ಲಿ ಇದಾವ ಅಂತ ಹೇಳಿ ನೀವು ಎಲ್ಲರೂ ನೋಡಿರ್ತೀರಿ. ಸೊ ಹಾಗಾಗಿ ಅದನ್ನು ಬಿಸಾಡೋ ಬದಲು ಈ ತರ ಮನೆಯಲ್ಲೇ ಹೊರಗಡೆ ತರೋದಕ್ಕಿಂತ ಧೂಪನ ಮನೆಯಲ್ಲೇ ಮಾಡೋದು ಎಷ್ಟು ಈಸಿ ಆಗೈತೆ ಅಂತ ಹೇಳಿ ನಾ ತೋರಿಸ್ಕೊಡ್ತೇನೆ. ಮೊದಲಿಗೆ ಇವನ್ನೆಲ್ಲ ನೀಟಾಗಿ ಈ ತರ ಬಿಡಿಸ್ಕೋಬೇಕು. ಹೂವನ ನೀಟಾಗಿ ಒಣಗಿಸಿರ್ಬೇಕು. ಸೊ ಹಂಗಂತಂದ್ರೆ ಧೂಪನ ನೀಟಾಗಿ ಬರುತ್ತೆ. ಸೊ ಹಿಂದೆ ಇರುತ್ತಲ್ಲ, ಇವನ್ನೆಲ್ಲಾನು ನೀಟಾಗಿ ಈ ತರ ಬಿಡಿಸ್ಕೋಬೇಕು. ಇವನು ನೀಟಾಗಿ ಒಣಗಿಸ್ಕೊಂಡಿರ್ಬೇಕು. ಇಲ್ಲಾಂದ್ರೆ ಇವು ಈ ತರ ಬಿಡಲ್ಲ. ನೀವು 2 ವೇದಿಂದ ಆದ್ರೂ ಇವತ್ತನ್ನ ಒಣಗಿಸ್ಕೋಬಹುದು. ಮುಂಚೆನೆ ಬಿಡಿಸಿಟ್ಟಿ ಹೂವನ ಒಣಗಿಸ್ಕೋಬಹುದು. ಇಲ್ಲಾಂದ್ರೆ ಹೂವ ಎಲ್ಲ ಮಾಲಿ ಆತರ ಎಲ್ಲ ಏರ್ಸಿರ್ತಾರಲ್ಲ, ಅದನ್ನ ಮೊದ್ಲಿಗೆ ಈ ತರ ಬಿಡಿಸಿ ಒಣಗಿಸ್ಕೊಂಡ್ರು ನಡಿತೈತಿ. ಇಲ್ಲಾಂದ್ರೆ ಇವಾಗ ಒಣಗಿಸ್ಬಿಟ್ಟು ಇವಾಗಾದ್ರೂ ಬಿಡಿಸ್ಕೋಬಹುದು. ಸೊ ಈ ತರ ನೀಟಾಗಿ ಎಲ್ಲಾನು ಬಿಡಿಸ್ಕೋಬೇಕು. ಸೊ ಯಾವ ತರ ಹೂವ ಆದ್ರೂ ನಡೆಯುತ್ತೆ. ನನ್ನ ಹತ್ರ ಇರೋದು ಸೇವಂತಿ, ಗುಲಾಬಿ ಹೂವ, ಸ್ವಲ್ಪ ದಾಸವಾಳ ಹೂವು ಇದಾವೆ, ಆಮೇಲೆ ವೈಟ್ ಮಲ್ಲಿಗೆ ಹೂವು ಕೂಡ ಇದಾವ. ಸೊ ಯಾವ ತರ ಹೂವ ಆದ್ರೂ ನಡೀತೈತಿ. ಸೊ ಎಲ್ಲಾ ಹೂವನ ಈ ತರ ನೀಟಾಗಿ ಬಿಡಿಸ್ಕೋಬೇಕು. ಸೊ ನಾವು ಹೂವನ ಕೆಲವೊಂದ್ ಟೈಮು ಪೂಜೆ ಆದ್ಮೇಲೆ ಮುಗಿದ್ಮೇಲೆ ಮತ್ತೆ ಇವನ್ನ ತೆಗೆದು ಬಿಸಾಡ್ತೀವಿ. ಸೊ ಬಿಸಾಡೋ ಬದಲ ಈ ತರ ಯೂಸ್ ಮಾಡ್ಕೊಂಡ್ರೆ ನಮಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರುತ್ತೆ. ಸೊ ವೇಸ್ಟ್ ಆಗ್ಲಿಲ್ಲಲ್ಲ ಅಂತ ಹೇಳ್ಬಿಟ್ಟು. ಸೊ ನೋಡಿ, ನೀಟಾಗಿ ಎಲ್ಲ ಹೂವನ್ನ ಬಿಡಿಸ್ಕೊಂಡಾಯ್ತು. ಬಿಡಿಸ್ಕೊಂಡ್ಮೇಲೆ ಎಷ್ಟು ನೀಟಾಗಿ ಗರಿ ಕಾಣಕತ್ತಾವ. ಯಾವ ಕಡ್ಡಿ ಯಾವುದೇ ಹಿಂದೆ ತುಂಬಿರುತ್ತಲ್ಲ, ಅದನ್ನ ಯಾವುದೇ ಬಿಡಾಕ್ ಹೋಗ್ಬೇಡ್ರಿ. ಇಲ್ಲಾಂದ್ರೆ ಅದು ಹೂವ ತುಂಬಾ ಏನಾರ ಬಿಟ್ಟಂದ್ರ ಧೂಪ ಮಾಡಕ ನೀಟಾಗಿ ಕರೆಕ್ಟ್ ಆಗಿ ಬರಂಗಿಲ್ಲ. ಸೊ ಹಾಗಾಗಿ ನೀಟಾಗಿ ಬಿಡಿಸ್ಕೊಂಡಿರ್ಬೇಕು ಇದನ್ನ. ಇದಾದ್ಮೇಲೆ ನೆಕ್ಸ್ಟ್ ಇದಕ್ಕ ಯಾವ ತರ ಧೂಪ ರೆಡಿ ಮಾಡೋದನಂತ ನೋಡೋಣ ಬರ್ರಿ. ಸೊ ನಾನು ಇವಾಗ ನೀಟಾಗಿ ಹೂವನ ಬಿಡಿಸ್ಕೊಂಡಿದ್ದಾಯ್ತು. ಸೊ ಇದನ್ನ ಮಾಡಕ ಏನೇನ್ ಐಟಮ್ ಬೇಕಂತ ಹೇಳಿ ನೋಡೋಣ ಬರ್ರಿ. ಇವಾಗ ಫಸ್ಟ್ ನಾನು ಸಾಂಬ್ರಾಣಿನ ತಗೊಂಡಿದ್ದೀನಿ. ಸಾಂಬ್ರಾಣಿ ವಾಸನೆ ಪರ್ಪಸ್ ಆಗ್ಲಿ ಎಲ್ಲದಕ್ಕೂ ಇದು ಒಳ್ಳೇದು. ಸೊ ಹಾಗಾಗಿ ಸಾಂಬ್ರಾಣಿನ ಬಳಸಬೇಕು. ಯಾಕಂದ್ರೆ ಸ್ಮೆಲ್ ಬರ್ಬೇಕಂದ್ರೆ ಸಾಂಬ್ರಾಣಿ ಬೇಕೇ ಇದಕ್ಕ. ಸೊ ಮೊದಲನೇದಾಗಿ ಸಾಂಬ್ರಾಣಿನ ತಗೊಂಡಿದ್ದೀನಿ. ಸೊ ನಿಮ್ ಹೂ ಎಷ್ಟು ಇರುತ್ತೋ ಆ ಬೇಸ್ ಮೇಲೆ ಸಾಂಬ್ರಾಣಿನ ತಗೊಳ್ಳಿ. ಸೊ ಅದಾದ್ಮೇಲೆ ಕರ್ಪೂರ ಅಂತೂ ಬೇಕೇ ಬೇಕು. ಕರ್ಪೂರ ಏನಕ್ಕಪ್ಪ ಅಂತಂದ್ರೆ ಧೂಪ ಚೆನ್ನಾಗಿ ಉರಿಬೇಕಂದ್ರೆ ಕರ್ಪೂರ ಬೇಕೇ ಬೇಕು. ಸೊ ನೀವು ಯಾವ್ದು ಬ್ರ್ಯಾಂಡ್ ಆದ್ರೂ ಬಳಸ್ಕೊಳ್ಳಿ. ನಾನು ಮನೇಲಿದ್ದಂತ ದಿವ್ಯ ಪ್ರಕಾಶಂ ಅಂತ ಐತಿ. ಸೊ ನಾನು ಅದನ್ನ ಬಳಸ್ಕೊಂತಿದ್ದೀನಿ. ನಾರ್ಮಲ್ ಆಗಿ ಯಾವ ಕರ್ಪೂರ ಆದ್ರೂ ಬಳಸ್ಕೊಳ್ಳಿ. ಒಂದ್ 10 ರಿಂದ 15 ಕರ್ಪೂರನ ಬಳಸ್ಕೊಳ್ಳೇಬೇಕು. ಸೊ ಅದಾದ್ಮೇಲೆ ಆಮೇಲೆ ತುಪ್ಪನ ಬಳಸ್ಕೊಂತೀನಿ. ಸೊ ತುಪ್ಪ ಎಷ್ಟು ಹೋಮ ಹವನಗಳಲ್ಲಿ ತುಪ್ಪ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಗೊತ್ತೇ ಇರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಇದಕ್ಕೆ ಎಷ್ಟು ಬೇಕೋ ಪದ್ಧತಿ ಪ್ರಕಾರ ಸೊ ನಾನು ಅಷ್ಟು ತುಪ್ಪನ ಬಳಸ್ಕೊಂತೀನಿ. ಅದಾದ್ಮೇಲೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಬಿಳಿ ಸಾಸಿವೆ. ಸೊ ಬಿಳಿ ಸಾಸಿವೆ ಏನಕ್ಕೆ ಉಪಯುಕ್ತಪ್ಪ ಅಂತಂತಂದ್ರೆ ಬಹಳ ಉಪಯುಕ್ತಕಾರಿ ಐತಿದ. ದೃಷ್ಟಿ ಶಕ್ತಿ, ಕೆಟ್ಟ ದೃಷ್ಟಿ, ನೆಗೆಟಿವ್ ಎನರ್ಜಿ ಎಲ್ಲ ಹೋಗೋದಕ್ಕೂ ಇದು ಪರಿಹಾರ ಐತಿ. ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಅಂತಂದ್ರೆ ಈ ಬಿಳಿ ಸಾಸಿವೆ. ಮತ್ತೆ ಬಿಳಿ ಸಾಸಿವೆ ಬಳಸುವುದರಿಂದ ಧನವನ್ನು ಆಕರ್ಷಿಸುವ ಶಕ್ತಿ ಕೂಡ ಇದಕ್ಕೈತಿ. ಇದನ್ನ ಬಿಳಿ ಸಾಸಿವೆನ ಎಲ್ಲಾ ಹೋಮ ಹವನಗಳಲ್ಲೂ ಕೂಡ ಬಳಸ್ತಾರ. ಸೊ ಹಾಗಾಗಿ ಬಿಳಿ ಸಾಸಿವೆನು ಕಂಪಲ್ಸರಿಯಾಗಿ ಬಳಸ್ಕೊಳ್ಳಿ. ಸೊ ನನ್ನ ಹತ್ರ ಇನ್ನೊಂದ್ ಏನಪ್ಪಾ ಅಂತಂದ್ರ ಆಕಳ ಗೋಮೂತ್ರ ಇಲ್ಲ. ಸೊ ಅದು ಇದ್ರೆ ಕಂಪಲ್ಸರಿಯಾಗಿ ಅದನ್ನ ಬಳಸ್ಕೊಳ್ಳಿ. ಸೊ ಅದು ಎಲ್ಲಾ ಹೋಮ ಹವನಗಳಲ್ಲೂ ಕೂಡ ಅದು ಇಂಪಾರ್ಟೆಂಟ್. ಸೊ ಅದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಮೊದಲಿಗೆ ನಿಮ್ಗೆ ಹೂವ ಎಷ್ಟು ಬೇಕು ಸೊ ಅಷ್ಟನ್ನ ಗ್ರೈಂಡ್ ಮಾಡೋಗೋಸ್ಕರ ಸಣ್ಣ ಪುಡಿ ಮಾಡಬೇಕು. ಇದನ್ನ
ಸೊ ನೋಡಿ ಈ ತರ ಪುಡಿ ಆಗ್ಬೇಕಿದ್ ನೀಟಾಗಿ. ಸೊ ನೀಟಾಗಿ ಪುಡಿ ಆಗ್ಲಿಲ್ಲಪ್ಪ ಅಂತಂದ್ರ ಇದನ್ನ ಆಮೇಲೆ ಕಲ್ಸಕ ಕರೆಕ್ಟ್ ಆಗಲ್ಲ. ಸೊ ಈ ತರನು ಎಲ್ಲಾನು ನಿಮ್ಗ ಎಷ್ಟು ಹೂವನ್ನು ಬಿಡಿಸ್ಕೊಂಡಿರ್ತೀರಲ್ಲ ಅಷ್ಟು ಹೂವನ್ನು ನೀಟಾಗಿ ಈ ತರ ಪುಡಿ ಮಾಡ್ಕೊರಿ. ಸೊ ನಾನು ಇವಾಗ ಎಲ್ಲಾನು ಈ ತರ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈ ತರ ಒಂದ್ ಸ್ವಲ್ಪ ಹಿಟ್ಟು ತರ ಆಗ್ಬೇಕಿದು. ಸೊ ನೋಡಿ ಇಷ್ಟು ನೀಟಾಗಿ ಬಂದತ್ತಿದ. ಸೊ ನಾನೆಲ್ಲಾನು ಈ ತರ ಪುಡಿ ಇಟ್ಕೊಂಡಿನಿ. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಸಾಂಬ್ರಾಣಿನ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಿದ್ರೊಳಗ. ಸಾಂಬ್ರಾಣಿ ಮತ್ತೆ ಬಿಳಿ ಸಾಸಿವೆಯನ್ನು ಅದರಲ್ಲಿ ಹಾಕೋಬೇಕು. ಆಮೇಲೆ ಕರ್ಪೂರನ ಒಂದು 10ರಿಂದ 15 ಬಳಸ್ಕೊಳ್ಳಿ. ಸೊ ನಾನು ಇದಕ್ಕೆ ಎಷ್ಟು ಹತ್ತುತ್ತೋ ಅಷ್ಟು ಕರ್ಪೂರನ ಬಳಸ್ಕೊಂತೀನಿ. ಸೊ ಇದು ದೀಪ ಉರಿಯಾಕ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಕರ್ಪೂರ. ಸೊ ಇದನ್ನ ಇವಾಗ ಮಿಕ್ಸಿ ಮಾಡ್ಕೊಂಬರ. ಸೊ ಇವಾಗ ಇದು ರೆಡಿ ಆಯ್ತು. ಸೊ ಇದ್ರಲ್ಲಿ ಮಿಕ್ಸ್ ಮಾಡಿ ಸೊ ಇದನ್ನ ಯಾವ ತರ ರೆಡಿ ಮಾಡೋದಂತ ಹೇಳಿ ನೋಡೋಣ ಬರ್ರಿ. ಫೈನಲಿಗೆ ಮಿಕ್ಸಿ ಹಾಕೊಂಬಂದಾಯ್ತು. ಇದೆಲ್ಲ ಪುಡಿ ಮಾಡ್ಕೊಂಡಿರೋದನ್ನ ಇದನ್ನ ಯಾವ ತರ ರೆಡಿ ಮಾಡೋದು ಉಪಾನ ಅಂತ ಹೇಳಿ ನೋಡೋಣ ಬರ್ರಿ. ಮಿಕ್ಸಿಗೆಲ್ಲ ಹೂವ, ಸಾಸಿವೆ, ಕರ್ಪೂರ ಇವೆಲ್ಲ ಹಾಕಿರೋದನ್ನ ಮಿಕ್ಸಿ ಮಾಡಿದ್ರೆ ಸಣ್ಣನ ಆಗಿರ್ಬೇಕಿದು. ಸೊ ಇದನ್ನ ಕಲಸಿ ಯಾವ ತರದ ಉಪ ಮಾಡೋಣ ಅಂತ ಹೇಳಿ ನೋಡೋಣ ಬರ್ರಿ ಈಗ. ಸೊ ಇದನ್ನ ಇವಾಗ ಕಲಿಸ್ಬೇಕು. ಸ್ವಲ್ಪ ಸ್ವಲ್ಪ ಇದಕ್ ಮುಂಚೆ ಕಲಸೋದಕ್ಕಿಂತ ಮುಂಚೆ ನಾನ್ ಸ್ವಲ್ಪ ತುಪ್ಪ ಬಳಸ್ತೀನಿ. ತುಪ್ಪನ ಪೂಜಾಕಂತ ಸಪ್ರೇಟ್ ತೆಗೆದಿಟ್ಟಿರೋದನ್ನ ತುಪ್ಪ ಬಳಸ್ಕೊಳ್ಳಿ. ನಾನ್ ಪೂಜಾಕಂತ ಸಪ್ರೇಟ್ ತೆಗೆದಿಟ್ಟಿರೋದನ್ನ ಬಳಸ್ಕೊಂತೀನಿ. ಅದಾದ್ಮೇಲೆ ನೀರನ್ನು ಅಷ್ಟೇ ನೀವು ಯಾವ್ದು ಬೇರೆ ಬಿಂದಿಗೆಲ್ ತುಂಬಿಟ್ಟಿರ್ತೀರಲ್ಲ ಆ ನೀರನ್ನ ಬಳಸ್ಕೊಳ್ಳಿ. ಯಾಕಂದ್ರೆ ಪೂಜೆಗೆ ಎಲ್ಲಾನು ಫ್ರೆಶ್ ಆಗಿರೋದನ್ನ ಯೂಸ್ ಮಾಡ್ತಿರಲ್ಲ. ಸೊ ಹಾಗಾಗಿ ನೀರ್ನ ಬೇರೆ ಇಟ್ಕೊಳ್ಳಿ. ಸೊ ಇದಕ್ಕೆ ನೀರ್ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಹಾಕಿ ಕಲಿಸ್ಕೋಬೇಕು. ಸ್ವಲ್ಪ ಸ್ವಲ್ಪ ಹಾಕಿ ಇದನ್ನ ಈ ತರ ಮೆತ್ತಗಾಗಿ ಒಂಥರ ಇದು ರೊಟ್ಟಿ ಹಿಟ್ ಮಾಡೋದನ್ನ ಯಾವ ತರ ಹದ ಮಾಡ್ಕೊಂತೀರೋ ಸೊ ಅದೇ ತರ ಇದು ಧೂಪನ ಬರೋ ಒಂದ್ ಹದಕ್ ಬರೋ ತನ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಕಲಿಸ್ಕೋಬೇಕು. ಸೊ ನಿಮ್ಗ ಗೊತ್ತಾಗತ್ತೆ ಅದನ್ನ ಕಲಿಸ್ಬೇಕಾದ್ರೆ ಇಷ್ಟ ಹಾಕಿದ್ರೆ ಕರೆಕ್ಟ್ ಆಗತ್ತೆ ಅಂತ ಹೇಳಿ ಗೊತ್ತಾಗತ್ತ. ಸೊ ನೋಡಿ ಇವಾಗ ಈ ತರ ಆದ್ಮೇಲೆ ಇಷ್ಟ ಬಂದ್ಮೇಲೆ ಗೊತ್ತಾಗುತ್ತೆ ಅದು ಈ ತರ ಮಾಡಕ್ಕೆ. ಸೊ ಈ ಧೂಪ ಮಾಡಕ್ಕೆ ಮೋಲ್ಡ್ಗಳು ಸಿಗ್ತವೆ. ನೀವು ಬೇಕಾದ್ರೆ ಆನ್ಲೈನ್ ನಲ್ಲಿ ಆರ್ಡರ್ ಮಾಡ್ಕೋಬಹುದು. ಸೊ ನನಗೇನಾದ್ರೂ ಅವಶ್ಯಕತೆ ಇಲ್ಲ, ನನ್ನ ಕೈಲೇ ಮಾಡ್ಕೋಬೇಕಂತ ಹೇಳಿ ನಾನೇನ್ ತಗೊಂಡಿಲ್ಲ. ನಿಮಗೆ ಏನಾದ್ರೂ ಇನ್ ಕೇಸ್ ಬೇಕಪ್ಪ ಅಂತಂದ್ರೂ ಆನ್ಲೈನ್ ಅಲ್ಲಿ ಈ ಸೇಪ್ಗಳೆಲ್ಲ ಮೋಲ್ಡ್ಗಳು ಸಿಗ್ತವೆ. ಸೊ ನೀವು ಆನ್ಲೈನ್ ಅಲ್ಲಿ ತರಿಸ್ಕೊಂಡ್ಬಿಡ್ರಿ. ಸೊ ಬಾಳ ತೀರಾನು ಮೆತ್ತಗ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಸ್ವಲ್ಪ ಗಟ್ಟಿನೇ ಇರ್ಲಿ. ಸೊ ನೋಡಿ ಒಂದ್ ಹದಕ್ ಬಂದ್ಮೇಲೆ ಈ ತರ ಮಾಡ್ಕೋಬಹುದು. ನೀವ್ ಯಾವ ಸೇಪ್ ಬೇಕಾದ್ರೂ ಮಾಡ್ಕೊಳ್ಳಿ. ಸೊ ನೋಡಿ ಕೆಳಗೆ ಯಾವ್ದಾರೆಲ್ಲ ಇಟ್ಟಾದ್ರು ಸೊ ಈ ತರ ಬರ್ಬೇಕು. ಈ ತರ ರೆಡಿ ಮಾಡ್ಕೊಳ್ಳಿ. ನೀಟಾಗಿ ಕಲಿಸ್ಕೊಂಡ್ಮೇಲೆ ಬಂದೇ ಬರುತ್ತೆ. ಮತ್ತೆ ಬೇಕಾದ್ರೆ ನೀರ್ ಹಾಕಿನೂ ನೀವು ಕಲಿಸ್ಕೊಳ್ಳಿ. ಸೊ ಈ ತರ ಹೂನ ಬೇಸಾಡೋ ಬದಲ ಮನೆಯಲ್ಲಿರುವಂತಹ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಈ ತರ ಮಾಡಿದ್ರ ಎಲ್ಲಾ ತರದಿಂದನು ಸೇವ್ ಮಾಡ್ಬೋದು. ಮನೆಯಲ್ಲಿ ಮಾಡೋ ಧೂಪಕ್ಕೂ ಮತ್ತೆ ಅಂಗಡಿಯಲ್ಲಿ ತರೋ ಧೂಪಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ.
ಯಾಕಂತಂದರೆ ಅಂಗಡಿಯಲ್ಲಿ ತರುವಂತಹ ಧೂಪದಲ್ಲಿ ಚಾರ್ಕೋಲ್ನ ಜಾಸ್ತಿ ಬಳಸಿರ್ತಾರೆ. ಸೊ ಹಾಗಾಗಿ ಹೊಗೆ ಜಾಸ್ತಿ ಬಂದರೆ ಕಣ್ಣು ಉರಿಯೋ ಚಾನ್ಸಸ್ ಇರುತ್ತೆ. ಅದೇ ಮನೆಯಲ್ಲಿ ಮಾಡುವ ಧೂಪದಲ್ಲಿ ನಾವು ಯಾವುದೇ ತರಹಂಥ ಕೆಮಿಕಲ್ಸ್ ಬಳಸಿರೋದಿಲ್ಲಲ್ಲ. ಸೊ ಹಾಗಾಗಿ ಅದು ಕಣ್ಣು ಉರಿಯೋದಾಗಲಿ ಮತ್ತು ಹೊಗೆ ಜಾಸ್ತಿ ಬರೋದಾಗಲಿ ಆ ಥರ ಆಗಲ್ಲ. ಸೊ ಹಾಗಾಗಿ ಅಂಗಡಿಯಲ್ಲಿ ತರೋದಕ್ಕಿಂತ ಮನೆಯಲ್ಲಿರುವಂತಹ ಕಮ್ಮಿ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ಒಂದು ಸಲ ಈ ಥರ ಟ್ರೈ ಮಾಡ್ಬೋದು. ಸೊ ಐ ಥಿಂಕ್ ನಿಮಗೂ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನೀವು ಒಂದು ಸಲ ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ನ ಯೂಸ್ ಮಾಡ್ಕೊಂಡು ಈ ಥರ ಟ್ರೈ ಮಾಡಿರಿ. ಈ ಥರ ಧೂಪನ ರೆಡಿ ಮಾಡಿಕೊಂಡು 1 ತಿಂಗಳು ಅಥವಾ 2 ತಿಂಗಳು ಆಗುವಷ್ಟನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೂ ಭಾಳ ಯೂಸ್ ಆಗುತ್ತೆ ನಮ್ಗೆ. ಹೊರಗಿನ ತರೋಕ್ಕಿಂತ ಈ ಥರ ಮನೆಯಲ್ಲಿ ಮಾಡ್ಕೊಳ್ಳೋದು ತುಂಬ ಈಸಿ. ಸೊ ನೀವು ಈ ಥರ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಸೊ ಫೈನಲಾಗಿ ರೆಡಿ ಅದು ನೋಡಿರಿ. ಸೊ ಫ್ರೀ ಇದ್ದಾಗ ಈ ಥರ ಮನೆಯಲ್ಲಿ ಮಾಡ್ಕೊಳ್ಳೋದು ಎಷ್ಟೋ ಒಳ್ಳೆಯದು. ಸೊ ಇದನ್ನು 1 ರಿಂದ 2 ದಿನ ಬಿಸಿಲಲ್ಲಿ ಪೂರ್ತಿಯಾಗಿ ಒಣಗಿಸ್ಬೇಕು. ಸೊ ಜಾಸ್ತಿ ಬಿಸಿಲು ಇರಲಿಲ್ಲಪ್ಪ ಅಂತಂದ್ರೂ 3 ರಿಂದ 4 ದಿನ ಆದರೂ ಒಣಗಿಸ್ಲೇಬೇಕು. ಯಾಕಂದರೆ ಎಷ್ಟು ನೀಟಾಗಿ ಒಣಗುತ್ತೋ ಅಷ್ಟು ನೀಟಾಗಿ ಧೂಪ ಉರಿಯುತ್ತಿದ್ದು. ಸೊ ನೆಕ್ಸ್ಟ್ ಇದನ್ನು ಬಿಸಿಲಿಗಿಟ್ಟು ಒಣಗಿಸೋಣ. ಸೊ ಫೈನಲ್ ಆಗಿ ಧೂಪನ ಒಣಗಿಸಿದ್ದಾಯಿತು. 2 ರಿಂದ 3 ದಿನ ಬಿಸಿಲಿಗೆ ನೀಟಾಗಿ ಕರೆಕ್ಟಾಗಿ ಒಣಗಿರಬೇಕು. ಸೊ ಇಲ್ಲಿ ನೋಡ್ಬೋದು, ಒಣಗಿರೋದು ನಿಮ್ಮ ನೋಡ್ಬೋದು ಅಷ್ಟು ನೀಟಾಗಿ ಬಿಸಿಲಿಗೆ ಒಣಗ್ಯಾವ ಅಂತೇಳಿ. ಇನ್ ಕೇಸ್ ಈ ಥರ ಒಣಗ್ಲಿಲ್ಲಪ್ಪ ಅಂತಂದ್ರು ಒಂದೊಂದು ಸತಿ ಬಿಸಿಲು ಜಾಸ್ತಿ ಇರಲ್ಲ. ಸೊ ಅವಾಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ದೇವ್ರ ಮನೆಯಲ್ಲಿ ಇಟ್ಟು ಇದ್ರ ಮೇಲೆ ಯಾವುದಾದ್ರೂ ಒಂದು ವೈಟ್ ಬಟ್ಟೆ ಮುಚ್ಚಿ ಇಟ್ಬಿಡ್ಬೇಕು. ಸೊ ಗಾಳಿಗಾದ್ರೂ ನೀಟಾಗಿ ಒಣ್ಕೊಂತಾವ. ಸೊ ಇವಾಗ ನೀಟಾಗಿ ಒಣಗ್ಯಾವ ನೋಡ್ರಿ. ಈಗ ಇವು ಒಣಗಿರೋ ಧೂಪನ ನಾನು ಒಂದ್ರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂತೀನಿ. ನಾನು ಓಪನ್ ಆಗಿರ್ಬೇಕಂತ ಹೇಳಿ ಈ ಬೌಲಲ್ಲೇ ಸ್ಟೋರ್ ಮಾಡಿ ಇಟ್ಕೊಂತೀನಿ. ನೀವು ಬೇಕಾದ್ರೆ ಯಾವುದಾದ್ರೂ ಬಾಕ್ಸಲ್ಲಾಗಲಿ ಯಾವುದಾದ್ರೆಲ್ಲ ಇದ್ರೂ ಇಟ್ಕೊಳ್ಳಿ. ನಾನು ಓಪನ್ ಆಗಿರಲಿ ಅಂತ ಹೇಳ್ಬಿಟ್ಟು ಈ ಬೌಲಲ್ಲೇ ಹಾಕಿಟ್ಕೊಂತೀನಿ. ಓಪನ್ ಆಗಿ ಇಟ್ಕೊಂಡ್ರೂ ನಡೆಯುತ್ತಾ, ಇಲ್ಲಾಂದ್ರೆ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಇಟ್ರೂ ನಡೆಯುತ್ತಾ. ಈಗ ರೆಡಿಯಾಗಿರೋ ಧೂಪನ ಯಾವ ಥರ ಹಚ್ಚೋದು ಅಂತ ಹೇಳಿ ನೋಡೋಣ ಬರ್ರಿ. ಸೊ ಇದು ಸ್ವಲ್ಪ ಹತ್ತೋದು ಲೇಟ್ ಆಗ್ಬೋದು. ಯಾಕಂತಂದರೆ ಅಂಗಡಿಯಲ್ಲಿ ತಂದಿರೋದು ಬೇಗ ಹತ್ತುತ್ತೆ. ಅದರಲ್ಲಿ ಚಾರ್ಕೋಲ್ ಯೂಸ್ ಮಾಡಿರ್ತಾರಲ್ಲ, ಸೊ ಅದು ಬೇಗ ಹತ್ತುತ್ತೆ. ಇದನ್ನು 2-3 ಮಿನಿಟ್ಸ್ ಆದರೂ ಹಚ್ಚಬೇಕಾಗುತ್ತೆ ಇದನ್ನು ಹಚ್ಚಾಕ. ಯಾಕಂತಂದರೆ ಇದನ್ನು ನೀವು ಹಚ್ಚೋದು ಲೇಟ್ ಆದರೂ ಪರವಾಗಿಲ್ಲ. ನೀವೆಲ್ಲನೂ ಪೂಜೆಗೆ ರೆಡಿ ಮಾಡಿಕೊಂಡು ಅಗರಬತ್ತಿ ಬೆಳಗೋರಿಗೆ ಇದನ್ನು ಹಚ್ಚಿಟ್ಬಿಟ್ಟು ಅದನ್ನೆಲ್ಲ ಮಾಡಿಕೊಂಡು ಆಮೇಲೆ ಇದನ್ನು ಬೆಳಗಬಹುದು. ನೋಡಿ ಈಗ ಹಚ್ಚಿದ ಮೇಲೆ ಎಷ್ಟು ನೀಟಾಗಿ ಉರಿಯುತ್ತಂತ ಹೇಳಿ. ಸೊ ಈ ಥರ ಕಡಿಮೆನ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಮಾಡೋದು ಎಷ್ಟೊಂದು ಈಸಿಯಾಗೈತೆ ನೋಡಿರಿ. ಐ ಥಿಂಕ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗ್ಬೋದು. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.